ಇರಾನ್ ಅಮೆರಿಕ ಯುದ್ಧದಿಂದ ತೈಲ ಬೆಲೆಯಲ್ಲಿ ಕೋಲಾಹಲ ಎದ್ದುಬಿಟ್ಟಿದೆ. ಇರಾನ್ ಅಮೆರಿಕ ಯುದ್ಧದ ಕಾರಣದಿಂದಾಗಿ ತೈಲ ಬಾಂಬ್ ಸಿಡಿದಿದೆ. ಇಲ್ಲಿ ಪ್ರತಿ ಬ್ಯಾರೆಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $85.40 ಆಯಿತು. ತೀರಾ $71ವರೆಗೂ ಬಂದಿತ್ತು. ಸೌದಿ ರಾಷ್ಟ್ರಗಳಂತೂ $11 ಕಡಿಮೆ ಕಾಂಪಿಟೇಟಿವ್ ಪ್ರೈಸ್, ಸ್ಪರ್ಧಾತ್ಮಕ ಬೆಲೆಗೆ ನಾನು ತೈಲ ಪೂರೈಕೆ ಮಾಡಲಿಕ್ಕೆ ರೆಡಿ ಪರ್ ಬ್ಯಾರಲ್. $71 ಬರ್ತಾಯಿತ್ತು ಹೆಚ್ಚು ಕಡಿಮೆ. ಯುದ್ಧಕ್ಕಿಂತ ಪೂರ್ವದ ಸ್ಥಿತಿ ನೋಡಿದ್ರೆ $67 ಇತ್ತು ಪರ್ ಬ್ಯಾರಲ್ ತೈಲ. ಅಂದರೆ ಒಂದು ಬ್ಯಾರಲ್ ಅಂದರೆ ಹೆಚ್ಚು ಕಡಿಮೆ ನಿಮಗೆ 150 ಲೀಟರ್ ಲೆಕ್ಕ ಬರುತ್ತೆ. ಅದು ಇರಲಿ. ಸೊ ಇಲ್ಲೇನಾಗ್ತಿದೆ ಅಂದರೆ ಈ ಬ್ರೆಂಟ್ ಕಚ್ಚಾ ತೈಲದ ಬೆಲೆಯಲ್ಲಿ ಕ್ರೂಡ್ ಆಯಿಲಲ್ಲಿ $85.40 ಆಯಿತು. ಹೆಚ್ಚು ಕಡಿಮೆ ಇದು ನಿಮ್ಗೆ ಲೆಕ್ಕ ಹಾಕ್ಕೊಂಡ್ರೆ $70 ಕಂಪೇರ್ ಮಾಡ್ಕೊಂಡು ಬಿಟ್ರೆ ನಾವು $15-16ಗೆ ಇದು ಜಾಸ್ತಿ ಆಗಿದೆ. ಇಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ 9% ಏರಿಕೆ ಇದೆಯಲ್ಲ, ಇದು ಜಗತ್ತಿಗೆ ಅತಿ ದೊಡ್ಡ ಆಘಾತ. 9% ಇರೋದು ತಪ್ಪಿ 20% ಆಗಿಬಿಡ್ತು ಅಂತ ಹೇಳಿದ್ರೆ ವಿಶ್ವದಲ್ಲಿ ಅನೇಕ ದೇಶಗಳ ಇನ್ಫ್ಲೇಷನ್ ಇದೆಯಲ್ಲ, ಹಣದುಬ್ಬರ ಅಂದರೆ ಹಣ ಮರ್ಯಾದೆ ಕಳ್ಕೊಳ್ಳೋದು ದೊಡ್ಡ ಮಟ್ಟದಲ್ಲಿ ಆಗಿಬಿಡುತ್ತೆ. 20%ಗೆ ಆಗಿಬಿಡ್ತು ಅಂದರೆ ಅಲ್ಲೋಲ ಕಲ್ಲೋಲ, ವ್ಯಾಪಾರ ಅಲ್ಲೋಲ ಕಲ್ಲೋಲ, ಚಿನ್ನ ಬೆಳ್ಳಿ ಅಲ್ಲೋಲ ಕಲ್ಲೋಲ, ಬೆಲೆ ಅಲ್ಲೋಲ ಕಲ್ಲೋಲಗಳು ಎಲ್ಲವೂ ಆಗಿಬಿಡ್ತವೆ. 9% ಜಾಸ್ತಿ ಆಗಿರೋದು ಕಚ್ಚಾ ತೈಲ ಬೆಲೆ. $100 ಕೊಡ್ತದೆ, $190 ಲೆಕ್ಕ. ಅದು 9% ಅಂದರೆ ಜಗತ್ತಿಗೆ ದೊಡ್ಡ ಆಘಾತ ಇದು ಅಂತ.